ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ತಾರೀಕು 30/6/2026. ಇವತ್ತಿಗೆ ಆಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ, ಕೆಇಯವರ ಸ್ಕೆಡ್ಯೂಲ್ ಪ್ರಕಾರ, KCETಯ ಸ್ಕೆಡ್ಯೂಲ್ ಪ್ರಕಾರ ಇವತ್ತಿಗೆ ಮೊದಲನೇ ಸುತ್ತಿನ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಂತಹ ಪ್ರಕ್ರಿಯೆ ಮುಕ್ತಾಯ ಆಯಿತು. ಫಸ್ಟ್ ರೌಂಡ್ದು ಆಪ್ಷನ್ ಎಂಟ್ರಿ ಮಾಡುವಂತಹ ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಇವಾಗ ನಮ್ಮ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಆಪ್ಷನ್ ಎಂಟ್ರಿ ಮಾಡದೇ ಇರೋರು ಏನು ಮಾಡಬೇಕು? ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ, ರ್ಯಾಂಕ್ ನಂಬರ್ ಬಂದಿಲ್ಲ, ಸ್ಕೆಡ್ಯೂಲ್ ರಿಸರ್ವೇಷನ್ಗಳು ಅಪ್ಡೇಟ್ ಆಗಿಲ್ಲ, ನಾವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ದೂರ ಹೋಯ್ತು, ವೆರಿಫಿಕೇಶನ್ ಸ್ಲಿಪ್ಪೇ ಬರ್ತಾ ಇಲ್ಲ, ಕೆಇದವ್ರು ನೋಡಿದರೆ ಈಗ ಆಪ್ಷನ್ ಎಂಟ್ರಿ ಬಂದ್ ಮಾಡಿದ್ದಾರೆ, ನಾವೇನು ಮಾಡಬೇಕು ಅನ್ನೋರುಗಳಿಗೆ ನೆನಪಿಟ್ಟುಕೊಳ್ಳಿ, ನಿಮ್ಗಿನ್ನೂ 5ರಿಂದ 6 ದಿನ ಟೈಮ್ ಇದೆ. ನಿಮ್ಗಳಿಗೆ ಮತ್ತೆ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಆಸ್ ಪರ್ ದ ಮಾನ್ಯ ನಿರ್ದೇಶಕರು, ಕೆಇ ನಿರ್ದೇಶಕರು ಹೇಳಿದ ಹಾಗೆ, ಯಾರಿಗೆ ಇನ್ನೂವರೆಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಬಂದಿಲ್ಲ ಅವರು 6ನೇ ತಾರೀಕು ತನಕ ಆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವಾಗಿದು ಆಪ್ಷನ್ ಎಂಟ್ರಿ? ನಿಮಗೆ ಯಾರೀಗ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ ಅವರು 6ನೇ ತಾರೀಕಿನ ಒಳಗಡೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ರ್ಯಾಂಕ್ಗಳನ್ನ ಯಾರು ಅಪ್ಡೇಟ್ ಆಗಿಲ್ಲ ಅವರು ಮಾಡ್ಕೋಬೇಕು, ಅವರು ಕೂಡ ವೆರಿಫಿಕೇಶನ್ ಸ್ಲಿಪ್ ಅನ್ನ ತಗೋಬೇಕು. 6ನೇ ತಾರೀಕಿನಿಂದ ಮತ್ತೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಲಿಕ್ಕೆ ಕೊಡ್ತಾರೆ. ಅವಾಗ ಒಂದು ಮೋಕ್ ರಿಸಲ್ಟ್ ಅಂತ ಬರುತ್ತೆ. ಅಂತ ಮೋಕ್ ರಿಸಲ್ಟ್ ಅಂತ ಬಂದಾಗ ಮತ್ತೆ ಅವ್ರು ಏನ್ ಮಾಡ್ತಾರೆ, ಲಿಂಕ್ ಅನ್ನು ಓಪನ್ ಮಾಡ್ತಾರೆ. ವೆರಿಫಿಕೇಶನ್ ಸ್ಲಿಪ್ ಅನ್ನ ತಗೊಂಡು ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದು. ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾರಿಗಿದು? ಯಾರು ಇನ್ನೂವರೆಗೆ ಆಪ್ಷನ್ ಎಂಟ್ರಿನೇ ಮಾಡಿಲ್ಲಲ್ಲ ಅಂತವ್ರಗಳಿಗೆ ಇನ್ನೊಂದು ಆಪ್ಷನ್ ಇದೆ. ಇದು ಫೈನಲ್ ಆಗಿಲ್ಲ, ಇನ್ನೂ ಸೆಕೆಂಡ್ ರೌಂಡ್ ಬಂದಿಲ್ಲ. ಓಕೆನಾ? ನಿಮ್ಗಳಿಗೆ ಇನ್ನೊಂದು ಆಪ್ಷನ್ 6ನೇ ತಾರೀಕಿಗೆ ಬಿಡ್ತಾರೆ. ಮತ್ತೆ ನೀವು 6ನೇ ತಾರೀಕಿಗೆ ಬಿಟ್ಟಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ಮಾಹಿತಿಯನ್ನು ತಿಳಿಸಿ. ಜೊತೆಗೆ ಚಾನಲ್ ಹೊಸಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.